ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ದೃಶ್ಯವೊಂದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಬೈಕ್ ರ್ಯಾಲಿ ನಡೀತಾ ಇರುವಂತಹ ದೃಶ್ಯ ಅದು. ಸೊ ಗಮನಿಸ್ತಾ ಇದ್ದ ಹಾಗೆ ಎಲ್ರಿಗೂ ಕೂಡ ಒಂದು ಭಾಸವಾಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಯಾವುದೋ ಒಂದು ರಾಜಕಾರಣಿಯ ಪ್ರಚಾರಕ್ಕೆ ಅಥವಾ ಪಕ್ಷದ ಪ್ರಚಾರಕ್ಕೆ ಅಥವಾ ಯಾವುದೋ ಒಂದು ಸ್ಟಾರ್ ಸೆಲೆಬ್ರಿಟಿಯ ಪ್ರಚಾರಕ್ಕೆ ಹೊರಟಿದ್ದಾರೆ ಏನೋ ಅಂತ ಕಾಣಿಸಿಬಿಡುತ್ತೆ. ಯಾವುದೂ ಕೂಡ ಇಲ್ಲಿ ನಡೀತಾ ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮತ್ತು ಒಬ್ಬ ಬಿಗ್ ಬಾಸ್ ಸ್ಪರ್ಧೆಯ ಕುರಿತಾಗಿ ಪ್ರಚಾರ ಮಾಡ್ತಾ ಇರುವಂತಹದ್ದು. ಸೊ ಈ ಕುರಿತಾಗಿ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದ ಹಾಗೆ ಈ ಒಂದು ಸೀಸನಲ್ಲಿ, ಬಿಗ್ ಬಾಸ್ ಸೀಸನಲ್ಲಿ ಗಿಲ್ಲಿಗೆ ಇರುವಂತಹ ಸಪೋರ್ಟ್ ಬೇರೆ ಯಾವ ಸ್ಪರ್ಧೆಯೂ ಕೂಡ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಕುರಿತಾಗಿ ಒಬ್ಬೊಬ್ಬರದಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಈಗ 6 ಜನಗಳು ಟಾಪ್ 6 ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಸ್ಪರ್ಧಿಗಳು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಮಿಡ್ ವೀಕ್ ನಾಮಿನೇಷನಲ್ಲಿ ಈಗ ಧ್ರುವಂತ್ ಕೂಡ ಹೊರಗಡೆ ಬಂದಿದ್ದಾರೆ. 6 ಜನಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡು ಬಿಟ್ಟಿದ್ದಾರೆ. ಒಬ್ಬೊಬ್ಬರದ್ದು ಯಾವ್ಯಾವ ರೀತಿಯಾದಂಥ ಮನಸ್ಥಿತಿ ಇದೆ ಮತ್ತು ಅವರ ಆಟಗಳು ಹೇಗಿತ್ತು, ಈ ಕುರಿತಾಗಿ ಇರುವಂತಹ ಕ್ರೇಜ್ ಹೇಗಿದೆ ಎಲ್ಲವನ್ನು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಯಾಕೆಂದರೆ ಗಮನಿಸಲೇಬೇಕಾಗುತ್ತೆ. ಯಾರ್ದೋ ಒಬ್ರದ್ದು ಪ್ರಚಾರ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ತುಂಬ ಸಪೋರ್ಟ್ ಇದೆ ಅಂದ ತಕ್ಷಣ ಉಳಿದಿರ್ತಕ್ಕಂಥ ವ್ಯಕ್ತಿಗಳೇನು ಕೂಡ ಸಾಮಾನ್ಯರು ಅಲ್ಲ ಅಂತಲೇ ಹೇಳಬಹುದು. ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನೀವು ಬಿಗ್ ಬಾಸನ್ನು ವೀಕ್ಷಣೆ ಮಾಡೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಕೊನೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಈಗ ಟಾಪ್ 6ನಲ್ಲಿ ಇರುವಂಥ ಸ್ಪರ್ಧಿಗಳ ಹೆಸರನ್ನು ಗಮನಿಸೋದಾದರೆ ಗಿಲ್ಲಿ ನಟ, ಅಶ್ವಿನಿ ಗೌಡ, ರಕ್ಷಿತಾ, ರಘು, ಧನುಷ್, ಅದೇ ರೀತಿಯಾಗಿ ಕಾವ್ಯ 6 ಜನಗಳು ಉಳಿದುಕೊಂಡು ಬಿಟ್ಟಿದ್ದಾರೆ. ಈಗಾಗಲೇ 6 ಜನಗಳ ಪೈಕಿ ವೋಟಿಂಗ್ ಲಿಸ್ಟ್ ಕೂಡ ಓಪನ್ ಆಗಿದೆ. ನಿನ್ನೆಯಿಂದನೂ ಕೂಡ ವೋಟ್ ಹಾಕೋದಕ್ಕೆ ಅವಕಾಶ ಇದೆ. ಇಷ್ಟು ದಿನಗಳದ್ದು ಒಂದು ಕ್ರೇಜ್ ಆದರೆ ಅಥವಾ ಇಷ್ಟು ದಿನ ನಾವು ಹಾಕಿರ್ತಕ್ಕಂಥ ವೋಟುಗಳು ಒಂದು ರೀತಿಯದ್ದಾದರೆ ಅವರು ಕೇವಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶಗಳು, ಆದರೆ ನಾಮಿನೇಷನ್ ಆದಂಥ ಸಂದರ್ಭದಲ್ಲಿ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸೋದಕ್ಕೆ ವೋಟ್ಗಳನ್ನು ಮಾಡ್ತಾ ಇದ್ರಿ. ಆದರೆ ಈಗ ಆ ರೀತಿಯಾಗಿ ಇಲ್ಲ. ಈಗ ವೋಟಿಂಗ್ ಲಿಸ್ಟ್ ಆನ್ ಆಗಿರ್ತಕ್ಕಂಥದ್ದು ಅಥವಾ ವೋಟಿಂಗ್ ಲೈನ್ ಆನ್ ಆಗಿರುವಂಥ ವಿಚಾರ ಇಷ್ಟೇ. ನೀವು ಈ ವಾರ ಹಾಕುವ ವೋಟಿನಿಂದ ಅವರ ಸ್ಥಾನ ಎಲ್ಲಿದೆ ಎಂಬುದು ಕೂಡ ಖಚಿತಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕಳೆದ ವೋಟುಗಳು ಯಾವುದೂ ಕೂಡ ಮ್ಯಾಟರ್ ಆಗೋದಿಲ್ಲ. ಈ ಒಂದು ವಾರ ಯಾರೆಲ್ಲ ವೋಟ್ ಹಾಕ್ತೀರಿ ಅಥವಾ ಈಗ ವೋಟಿಂಗ್ ಲೈನ್ ಓಪನ್ ಇರುವಂಥ ಸಂದರ್ಭದಲ್ಲಿ ನೀವು ಯಾರಿಗೆ ವೋಟನ್ನು ಹಾಕ್ತೀರಿ ಅವರು ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಹೆಚ್ಚು ವೋಟ್ ಯಾರಿಗೆ ಬಂದಿರುತ್ತೋ ಅವರು ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈಗ ಒಂದಿಷ್ಟು ಪ್ರಚಾರದ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಈ 6 ಜನರ ಪೈಕಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವಂಥದ್ದು ಮತ್ತು ಅತಿ ಹೆಚ್ಚು ಸದ್ದು ಹಾಕ್ತಾ ಇರುವಂತಹ ವ್ಯಕ್ತಿಗಳ ಬಗ್ಗೆ ಗಮನಿಸೋದಾದರೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಕುರಿತಾಗಿ ಸಾಕಷ್ಟು ಪ್ರಚಾರ ಕೂಡ ನಡೀತಾ ಇದೆ. ಆದರೆ ಅಶ್ವಿನಿ ಗೌಡಗಿಂತ ಗಿಲ್ಲಿ ನಟನ ಪ್ರಚಾರ ಮಾತ್ರ ಯಾರಿಗೂ ಕೂಡ ಹೇಳೋದಕ್ಕೆ ಆಗದೇ ಇರುವಂಥ ಮಟ್ಟದಲ್ಲಿ ಇದೆ. ಸೊ ನಾನು ಕಳೆದ ವಿಡಿಯೋದಲ್ಲೂ ಕೂಡ ನಿಮಗೆ ಇದರ ಬಗ್ಗೆ ಕುರಿತಾಗಿ ಒಂದಿಷ್ಟು ಮಾಹಿತಿನ ಕೂಡ ಹಂಚಿಕೊಂಡು ಬಿಟ್ಟಿದ್ದೆ. ಏನಪ್ಪ ಅಂತಂದರೆ ಗಿಲ್ಲಿಗಿರುವಂಥ ಕ್ರೇಜು ಇಲ್ಲಿವರೆಗೂ ಯಾವ ಸೀಸನ್ನಲ್ಲಿ ಯಾವ ವ್ಯಕ್ತಿಗೂ ಕೂಡ ಇರಲಿಲ್ಲ. ಈಗ ಒಂದು 100 ಜನ ಮತವನ್ನು ಹಾಕಿದ್ದಾರೆ ಅಂದರೆ ಅಥವಾ ಒಂದು 100 ಜನ ವೋಟನ್ನು ಮಾಡಿದ್ದಾರೆ ಅನ್ನೋದಾದರೆ 75 ವೋಟುಗಳು ಗಿಲ್ಲಿ ನಟನಿಗೆ ಬಂದರೆ ಉಳಿದ 25 ವೋಟಿನಲ್ಲಿ ಉಳಿದಿರ್ತಕ್ಕಂಥ ಜನಗಳು ಹಂಚಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಇದೆ. ಗಿಲ್ಲಿಗೆ ಸರಿಸಮಾನವಾಗಿ ಯಾರಾದರೂ ಪೈಪೋಟಿ ಮಾಡ್ತಾ ಇದ್ದಾರಾ? ಖಂಡಿತವಾಗಿಯೂ ಇಲ್ಲ. ಗಿಲ್ಲಿಯ ಆಸುಪಾಸು ಯಾರು ಕೂಡ ಬರೋದಕ್ಕೆ ಸಾಧ್ಯವೂ ಕೂಡ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಗಿಲ್ಲಿಯಿಂದ 1 ಹೆಜ್ಜೆ 2 ಹೆಜ್ಜೆ ಹಿಂದೆ ಇದ್ದಾರಾ? ಖಂಡಿತವಾಗಿಯೂ ಇಲ್ಲ. ಗಿಲ್ಲಿಗೂ ಮತ್ತು ಉಳಿದಿರ್ತಕ್ಕಂಥ ಸ್ಪರ್ಧಿಗಳ ಬಗ್ಗೆ ಗಮನಿಸೋದಾದರೆ ಗಿಲ್ಲಿಗೂ ಉಳಿದಿರುವಂಥ ಸ್ಪರ್ಧಿಗಳಿಗೂ ಅತಂತ್ರವಾಗಿದೆ. ತುಂಬ ಅಂದರೆ ತುಂಬ ದೂರ ಇದೆ. ಹಾಗಾಗಿ ಈ ಒಂದು ಸೀಸನ್ನ ಗೆಲ್ಲೋದು ಗಿಲ್ಲಿ ಅಂತಲೇ ಖಂಡಿತವಾಗಿ ಈ ಒಂದು ವೋಟಿಂಗ್ಗಳನ್ನು ಗಮನಿಸಿದಾಗ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕುರಿತಾಗಿ ಒಬ್ಬೊಬ್ಬರದಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಆರಂಭದಲ್ಲಿ ಜಂಟಿಯಾಗಿ ಬರ್ತಾನೆ. ಕಾವ್ಯ ಜೊತೆಗೆ ಜಂಟಿಯಾಗಿ ಬಂದಿರತಕ್ಕಂಥ ಗಿಲ್ಲಿ ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಆರಂಭಿಸಿ ಬಿಡ್ತಾನೆ. ಗಿಲ್ಲಿಗೆ ಕಾವ್ಯನನ್ನು ಜಂಟಿಯಾಗಿ ತಗೊಂಡು ಬಂದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎಲ್ಲಿ ವೀಕ್ ಆಗಿಬಿಡ್ತೀನಿ ಅನ್ನೋ ಒಂದು ಮನಸ್ಥಿತಿಯು ಕೂಡ ಆತನಲ್ಲಿ ಇತ್ತು ಅಂತ ಸ್ವತಃ ಆ ವ್ಯಕ್ತಿಯೇ ಕೂಡ ಹೇಳಿಕೊಳ್ತಾನೆ. ಅಂದರೆ ಇವಳು ಕಾಮಿಡಿ ಎಲ್ಲ ಸ್ವಲ್ಪ ಸೀರಿಯಸ್ಸು ಅಥವಾ ಕಾಮಿಡಿ ಮಾಡೋದಿಲ್ಲ, ಒಂದು ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡ್ತಾಳೆ, ಯಾರ್ದು ಕಾಲು ಹಿಡಿಯೋದಿಲ್ಲ ಅಥವಾ ಇನ್ನೇನೋ ಮಾಡೋದಿಲ್ಲ. ಸೊ ನಾನಿದ್ರೆ ಕಾಮಿಡಿ ಮಾಡುವಂಥವನು, ಇಬ್ಬರಿಗೂ ಕೂಡ ಕಾಂಬಿನೇಷನ್ನು ಮ್ಯಾಚ್ ಆಗುತ್ತಾ, ಇಂಥದ್ದೆಲ್ಲವೂ ಕೂಡ ಆ ವ್ಯಕ್ತಿಯಲ್ಲಿ ಪ್ರಶ್ನೆ ಕಾಡೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರತ್ತೆ. ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ಜೊತೆ ಗಲಾಟೆ ಅಂಥದ್ದೆಲ್ಲವೂ ಕೂಡ ಹಾಗೆ ಬಿಡುತ್ತೆ. ಸೊ ಎಲ್ಲವನ್ನು ಕೂಡ ಫೇಸ್ ಮಾಡಿಕೊಂಡು ಈಗಾಗಲೇ ಕೊನೆ ಹಂತಕ್ಕೆ ಬಂದು ತಲುಪಿಬಿಟ್ಟಿದ್ದಾನೆ. ಅಶ್ವಿನಿ ಗೌಡ ಬಗ್ಗೆ ಗಮನಿಸೋದಾದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಏನು ಮಾತನಾಡಬೇಕು ಅಥವಾ ಹೇಗೆ ಇರಬೇಕು ಅನ್ನೋದು ಒಂದು ಪ್ರಶ್ನೆಗೆ ಸಹಜವಾಗಿ ಕಾಡುತ್ತೆ. ಯಾಕೆಂತಂದರೆ ಕನ್ನಡ ಪರ ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವಳು. ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧಿಗಳು ಮತ್ತು ಅಲ್ಲಿ ಎಲ್ಲರೂ ಮನಸ್ಥಿತಿ ಒಂದೇ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವ್ರನ್ನೆಲ್ಲರನ್ನೂ ಕೂಡ ಹೇಗೆ ಫೇಸ್ ಮಾಡೋದು, ಇವರೆಲ್ಲರನ್ನೂ ಕೂಡ ಹೇಗೆ ನಾವು ಇವ್ರ ಜೊತೆ ಹೊಂದಾಣಿಕೆ ಆಗೋದು, ಇಂಥದ್ದೆಲ್ಲವೂ ಕೂಡ ಆ ಒಂದು ಮಹಿಳೆ ಹತ್ರ ಗೊಂದಲ ಕೂಡ ಕಾಡ್ತಾ ಇರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳಗಳಾಗತ್ತೆ, ಮನಸ್ತಾಪಗಳಾಗತ್ತೆ, ಅವರವರಲ್ಲೇ ಏನೇನೋ ಕಿತ್ತಾಟಗಳಾಗುತ್ತವೆ.
ಯಾರೋ ಜೊತೆಗಿರ್ತಾರೆ ಮತ್ತೆ ಬಿಟ್ಟು ಹೋಗ್ತಾರೆ, ಅವ್ರ ಬಗ್ಗೆ ಜೊತೆ ಇದ್ದವರೇ ಬೇರೆಯವ್ರಿಗೆ ಏನೇನೋ ಹೇಳ್ತಿರ್ತಾರೆ. ಸೊ ಇಂಥದ್ದೆಲ್ಲವೂ ಬಿಗ್ ಬಾಸ್ ಮನೆಯಲ್ಲಿ ಆಗಿಬಿಡುತ್ತೆ. ಒಂದು ಕಡೆ ಕುಗ್ಗುತ್ತಾರೆ, ಮತ್ತೊಂದು ಕಡೆ ಸ್ಟ್ರಾಂಗ್ ಆಗ್ತಾರೆ. ಸೊ ಎಲ್ಲ ವಿಚಾರಗಳು ಅಲ್ಲಿ ನಡೆದ ನಂತರ ಒಂದು ತಕ್ಕ ಮಟ್ಟಕ್ಕೆ ಬಂದು ಬಿಡ್ತಾರೆ. ಕೊನೆಯ ವಾರದ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಅಶ್ವಿನಿ ಪಡೆದುಕೊಂಡು ಬಿಡ್ತಾರೆ. ಸೊ ಇನ್ನು ರಕ್ಷಿತಾ ಬಗ್ಗೆ ಗಮನಿಸೋದಾದ್ರೆ, ರಕ್ಷಿತಾ ಮಾತ್ರ ಒಂದು ಪಟಾಕಿ ಪಂಟ್ರು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರ ಮುಲಾಜಿಲ್ಲದೆ ಯಾರು ಏನೇ ಮಾತನಾಡಿದ್ರು ಅವರಿಗೆ ಪ್ರತ್ಯುತ್ತರವಾಗಿ ಏನೇನೆಲ್ಲ ಮಾತನಾಡಬೇಕು ಎಲ್ಲವನ್ನು ಕೂಡ ಮಾತನಾಡಿದ್ಲು. ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಒಂದು ಪರ್ಮಿಷನ್ ಅಥವಾ ಬಿಗ್ ಬಾಸ್ ಒಪಿನಿಯನ್ ಪಡೆದುಕೊಳ್ತಾರೆ. ಆ ಸಂದರ್ಭಕ್ಕೆ 3 ಜನಗಳು ಉಳ್ಕೊಂಡಿರ್ತಾರೆ. ಸ್ಪಂದನ ಆಗಿರ್ಬೋದು, ಮಾಳು ನಿಪ್ನಾಳ್ ಮತ್ತು ರಕ್ಷಿತಾ, 3 ಜನರ ಪೈಕಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ರಕ್ಷಿತಾಳನ್ನು ಹೊರಗಡೆ ಇಟ್ಟುವಂಥ ಕೆಲಸ ಆಗುತ್ತೆ. ಆಗ 1 ವಾರಗಳ ಕಾಲ ಈ ಒಂದು ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಇರ್ತಾಳೆ. ಆ ಒಂದು ಕಾಲವನ್ನು ಕಳೀತಾಳೆ ಅಲ್ಲಿನ ಒಂದು ಒಂದೇ ರೂಮಲ್ಲಿ. ಅದರಲ್ಲೂ ಕೂಡ ಏಕಾಏಕಿಯಾಗಿ ಜನಗಳ ಜೊತೆ ಇದ್ದಂತಹ ವ್ಯಕ್ತಿ ಏಕಾಏಕಿಯಾಗಿ ಒಂದು ಸೀಕ್ರೆಟ್ ರೂಮಲ್ಲಿ ಇರೋದಿದೆಯಲ್ಲ, ಅಷ್ಟು ಸುಲಭವಾದಂಥದ್ದಲ್ಲ. ಸೊ ಅದನ್ನೆಲ್ಲವನ್ನು ಕೂಡ ಫೇಸ್ ಮಾಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆದ ಬಳಿಕ ಜರ್ನಿ ಆರಂಭವಾಗಿಬಿಡುತ್ತೆ. ಆರಂಭದಲ್ಲಿ ರಕ್ಷಿತಾ ಈ ಒಂದು ಅಶ್ವಿನಿ ಗೌಡ ಮತ್ತು ಜಾನ್ವಿ ನಡುವೆ ಒಂದಿಷ್ಟು ಗಲಾಟೆ ಮನಸ್ತಾಪ ಅಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ. ಮಲ್ಲಮ್ಮ ಜೊತೆ ಒಂದಿಷ್ಟು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಸೊ ಒಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತೆ. ಇದೆಲ್ಲವೂ ಕೂಡ ಆದ ಬಳಿಕ ಅನೇಕ ಜನರ ಜೊತೆ ಜಗಳಗಳನ್ನು ಮಾಡ್ಕೊತಾಳೆ. ಒಬ್ಬರ ಜೊತೆಯೂ ಇಲ್ಲ ಅಂತ ಹೇಳೋದಕ್ಕಿಲ್ಲ, ಎಲ್ಲರ ಜೊತೆನೂ ಒಂದಿಷ್ಟು ಗಲಾಟೆ ಮಾಡ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ರಘುವರನ್ನ ಹೊರತುಪಡಿಸಿ ಬಹುತೇಕ ಜನರ ಜೊತೆ ಅವಳ ಕಿತ್ತಾಟವೂ ಕೂಡ ಆಗಿದೆ ಅಂತಲೇ ಹೇಳಬಹುದು. ಇನ್ನು ಧನುಷ್ ಅವರ ವಿಚಾರಕ್ಕೆ ಬರೋದಾದರೆ, ಧನುಷ್ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕಳೆದು ಹೋಗಿಬಿಟ್ರು ಅಂತಲೇ ನನಗೆ ಅನಿಸ್ತು. ಯಾಕೆ ಅಂತಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಷ್ಟೇ ಮಾತನಾಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ತಮ್ಮ 100% ಟಾಸ್ಕನ್ನು ಏನು ಪ್ರಯತ್ನ ಮಾಡಬೇಕು, ಗೆಲ್ಲೋದಕ್ಕೆ ಏನೆಲ್ಲ ಆಗಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದರು. ಕೊನೆಗೆ ಟಾಸ್ಕ್ ವಿಚಾರದಲ್ಲೇ ಸಂಬಂಧಪಟ್ಟ ಹಾಗೆ ಫಸ್ಟ್ ಫಿನಾಲಿಸ್ಟ್ ಆಗಿ ಅಥವಾ 6 ಕಂಟೆಸ್ಟೆಂಟ್ ಪೈಕಿ ಮೊದಲ ಟಿಕೆಟನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಧನುಷ್ ಕೂಡ ಆಗಿದ್ದರು. ಟಾಸ್ಕ್ ಮಾಸ್ಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರೇ ಹೇಳಿದ ಹಾಗೆ ಒಬ್ಬರು ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳಬಹುದು. ಇನ್ನು ರಘು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಘು ಅವರ ಒಂದು ಆರಂಭದಲ್ಲಿ ಅಂದರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡ್ತಾರೆ. ಅಲ್ಲಿ ಆರಂಭದಲ್ಲಿಯೇ ರಘು ಮತ್ತು ಅಶ್ವಿನಿ ಗೌಡ ಜೊತೆ ಒಂದಿಷ್ಟು ಜಗಳವಾದಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ. ಅದಾದ ಬಳಿಕ ರಘು ಅವರ ಒಂದು ಮನಸ್ಥಿತಿ ಹೇಗಾಗುತ್ತೆ ಅಂತಂದರೆ, ಅಥವಾ ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ನನ್ನ ಆಟ ನಾನು ಏನು ಆಡಬೇಕು ಆಡ್ತೀನಿ, ವೈಯಕ್ತಿಕವಾಗಿ ಯಾರನ್ನು ಕೂಡ ಟಾರ್ಗೆಟ್ ಮಾಡೋದಿಲ್ಲ, ಜಗಳ ಮಾಡೋದಿಲ್ಲ, ಅವರಾಗಿತ್ತು ನಮ್ಮ ತಂಟೆಗೆ ಬಂದರೆ ಅವ್ರನ್ನ ಬಿಡೋದಿಲ್ಲ ಅನ್ನೋ ಮನಸ್ಥಿತಿಗೆ ಬಂದು ಬಿಡ್ತಾರೆ ಅಂತ ಕಾಣಿಸುತ್ತೆ. ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಇವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಅವರು ಎಲ್ಲಿ ಸ್ಟ್ಯಾಂಡ್ ತೊಗೊಳ್ಬೇಕು, ಎಲ್ಲಿ ಏನು ಮಾತನಾಡಬೇಕು, ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ಯಾರ ಪರವಾಗಿಯೂ ನಿಂತುಕೊಳ್ಳದೆ ನ್ಯಾಯದ ಪರವಾಗಿ ನಿಂತುಕೊಂಡು ಆ ಒಂದು ಬಿಗ್ ಬಾಸ್ ಮನೆಯ ಜರ್ನಿಯಲ್ಲಿ ಆಟವನ್ನು ಆಡಿದ್ರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಇನ್ನು ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಕೂಡ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಕಾವ್ಯ ಜಂಟಿ ಆದ ಬಳಿಕ ತಾನು ಸಿಂಗಲ್ ಆಗ್ತಾಳೆ. ಗಿಲ್ಲಿಯಿಂದ ಹೊರಗಡೆ ಬರೋದಕ್ಕೆ ಎಷ್ಟೋ ಪ್ರಯತ್ನವನ್ನು ಪಡ್ತಾಳೆ. ಆದರೆ ಕಾವ್ಯ ಬಿಟ್ಟರು ಗಿಲ್ಲಿ ಅವಳನ್ನು ಬಿಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಗಿಲ್ಲಿ ಮತ್ತು ಕಾವ್ಯ ಇಬ್ಬರ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಇದಾದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಜಗಳ ಸಹಜವಾಗಿ ಇದೆಲ್ಲವೂ ಕೂಡ ಇರುವಂಥದ್ದು. ಅದನ್ನೆಲ್ಲವನ್ನು ಕೂಡ ಫೇಸ್ ಮಾಡಿಕೊಂಡು ಟಾಸ್ಕನ್ನು ಆಡಿಕೊಂಡು ಸೊ ತನ್ನ ಬಿಗ್ ಬಾಸ್ ಜರ್ನಿಯನ್ನು ಮುಂದುವರಿಸಿ ಬಿಡ್ತಾಳೆ. ಸೊ ಇಷ್ಟೆಲ್ಲವೂ ಕೂಡ ಆದ ಬಳಿಕ ಬಿಗ್ ಬಾಸ್ ಮನೆಯ ಒಂದು ಟಾಪ್ 6 ಸ್ಪರ್ಧಿಗಳಲ್ಲಿ ಇವಳು ಕೂಡ ಒಬ್ಬಳಾಗೆ ಬಿಟ್ಟಿದ್ದಾಳೆ. ಸದ್ಯಕ್ಕೆ ಇರುವಂತಹ 6 ಸ್ಪರ್ಧಿಗಳ ಒಂದಿಷ್ಟು ಸಂಕ್ಷಿಪ್ತ ವಿವರ ಇದು. ಸೊ ಅವರ ಜರ್ನಿ ಹೇಗಿತ್ತು ಅನ್ನೋದನ್ನು ಒಂದಿಷ್ಟು ನಿಮ್ಮ ಮುಂದೆ ಇಡಬೇಕಾಗಿತ್ತು. ಆ ಕಾರಣದಿಂದಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೊರಗಡೆ ಪ್ರಚಾರವನ್ನು ಗಮನಿಸೋದಾದರೆ, ಗಿಲ್ಲಿಗಿರುವಂತಹ ಕ್ರೇಜ್ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಈ ಒಂದು ವ್ಯಕ್ತಿಗೆ ಇರುವಂತಹ ಕ್ರೇಜ್ ಬೇರೆ ಯಾವ ವ್ಯಕ್ತಿಗೂ ಕೂಡ ಇಲ್ಲ. ಈ ಒಂದು ಸೀಸನ್ನ ವಿನ್ನರ್ ಗಿಲ್ಲಿ ಅಂತಾನೆ ಹೇಳ್ಬೋದು. ಅಧಿಕೃತವಾಗಿ ಬಿಗ್ ಬಾಸ್ ಕಡೆಯಿಂದ ಒಂದು ಘೋಷಣೆ ಆಗಬೇಕಾಗಿದೆ. ಅದನ್ನು ಹೊರತುಪಡಿಸಿ ಹೊರಗಡೆ ಇರುವಂತಹ ಕ್ರೇಜ್ ಮತ್ತು ಹೊರಗಡೆ ಇರುವಂತಹ ಎಲ್ಲವನ್ನು ಕೂಡ ಗಮನಿಸಿದಾಗ ಗಿಲ್ಲಿಗೆ ತುಂಬಾನೇ ಸಪೋರ್ಟ್ ಇದೆ. ಅವನ ಹತ್ತಿರಕ್ಕೂ ಯಾರು ಇಲ್ಲ ಅಂತಾನೆ ಹೇಳಬಹುದು. ಈ ಕುರಿತಾಗಿ ಈ ಒಂದು ಸೀಸನ್ ಅನ್ನ ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.